ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಅಡುಗೆ ಕಾರ್ಯಕ್ರಮದಲ್ಲಿ ಖೀರ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲಿಗೆ ಒಲೆ ಮೇಲೆ 1 ಲೀಟರ್ ಹಾಲನ್ನು ಕುದಿಯಲು ಇಡಿ. ಹಾಲು ಕುದಿಯಲು ಪ್ರಾರಂಭಿಸಿದ ನಂತರ 1 ಲೀಟರ್ ಹಾಲಿಗೆ 1 ಹಿಡಿ ಅಂದರೆ ಇಷ್ಟು ರೈಸನ್ನು ಹಾಕಿ, ರೈಸನ್ನು ನಾನು ಚೆನ್ನಾಗಿ ತೊಳೆದುಕೊಂಡಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ. ಮಧ್ಯ ಮಧ್ಯದಲ್ಲಿ ಆಗಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಕೈ ಆಡಿಸ್ತಾ ಇರಿ, ಯಾಕಂದರೆ ತಳನ ಹಿಡ್ಕೋಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ, ಚೆನ್ನಾಗಿ ಅನ್ನ ಕುದ್ದಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ. ನಾನು 1 ಲೀಟರ್ ಹಾಲಿಗೆ 1 ಹಿಡಿ ಅಕ್ಕಿಯನ್ನು ಹಾಕಿ 2 ಸ್ಪೂನ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಹಾಲು ಸ್ವೀಟ್ ಆಗಿರೋದ್ರಿಂದ, ಅದು ನಾವು ತುಂಬ ಹೊತ್ತು ಕುದಿಸಿರೋದ್ರಿಂದ ಆ ಸ್ವೀಟ್ನೆಸ್ ಬಂದಿರುತ್ತೆ. ಜಾಸ್ತಿ ಸಕ್ಕರೆ ಹಾಕಿದರೆ ತುಂಬ ಸ್ವೀಟ್ ಆಗೋದ್ರಿಂದ ನಾನು ಬರೀ 2 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ ನೀವು ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹಾಕ್ಬೋದು. ಖೀರ್ ತುಂಬಾ ಲೂಸ್ ಆಗಿರಬಾರ್ದು, ತುಂಬಾ ಗಟ್ಟಿಯಾಗಿರಬಾರ್ದು. ಇದು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲನ್ನು ತೆಗೆದುಕೊಂಡು ಸರ್ವ್ ಮಾಡಿ. ನೀವು ಇದನ್ನು ಬಿಸಿ ಬಿಸಿಯಾಗಿ ಕೂಡ ತಿನ್ಬೋದು. ಅದು ಬೇರೆಯೇ ಟೇಸ್ಟ್ ಇರುತ್ತೆ. ತಣ್ಣಗಾದ ನಂತರ ಅದು ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಫ್ರಿಜ್ಜಲ್ಲಿಟ್ಟರೆ ಅದು ಒಂಥರ ಐಸ್ ಕ್ರೀಮ್ ಥರ ಟೇಸ್ಟ್ ಕೊಡುತ್ತೆ, ರಬ್ರಿ ಥರ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಪೌಷ್ಟಿಕವಾದ ಆಹಾರ ಆಗಿರೋದ್ರಿಂದ ನೀವು ಮಕ್ಕಳಿಗೆ ಯಾವುದೇ ಟೆನ್ಷನ್ ಇಲ್ಲದೆ ತಿನ್ನಿಸ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಿದ್ರೆ ಒಂಥರ ಐಸ್ ಕ್ರೀಮ್ ಥರ ಟೇಸ್ಟ್ ಕೊಡುತ್ತೆ. ತುಂಬ ಈಸಿ ಮಾಡೋದಕ್ಕೆ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ. ನಿಮಗೆ ತುಂಬ ಟೇಸ್ಟಿ ಅನಿಸುತ್ತೆ, ತುಂಬ ವೆರೈಟಿ ಕೂಡ ಅನಿಸುತ್ತೆ. ನೀವು ಬೇಕಾದರೆ ಇದ್ರ ಮೇಲಿಂದ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನಿಂದ ಅಲಂಕರಿಸಿ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.